ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಇವತ್ತು ಒಣೆ ಹುರುಳಿಕಾಳನ್ನ ಬೇಯಿಸ್ಬಿಟ್ಟು ಅದರಲ್ಲಿ ಸ್ವೀಟ್ ಯಾವ ಥರ ಮಾಡೋದು ಮತ್ತು ಸಾಂಬಾರು ಅದರ ಬೇಯಿಸಿರೋ ನೀರಿರ್ತಕ್ಕಂಥ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಬನ್ನಿ. ಈಗ 2 ಕಪ್ಪು ಹುರುಳಿ ಮೊಳಕೆ ತೊಗೊಂಡು ಕುಕ್ಕರಲ್ಲಿ ಹಾಕಿ 4 ಕಪ್ ನೀರು ಹಾಕಿ ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಸಾಂಬಾರಿಗೆ ಮಸಾಲೆ ಐಟಮ್ಸು ಪ್ರತಿಯೊಂದು ಮಸಾಲೆಯನ್ನು ಹಾಕ್ಕೊಂಡು ಹುರ್ಕೋಬೇಕು. ನೋಡಿ, ಇಲ್ಲಿ ಒಂದು ಕಡಾಯಿಗೆ ಎಣ್ಣೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಗಸಗಸೆ, ಸಾಸಿವೆ, ಜೀರಿಗೆ, ಮೆಣಸು, ಲವಂಗ, ಏಲಕ್ಕಿ, ಚಕ್ಕೆ, ಕಲ್ಲು ಎಲ್ಲ ಹಾಕ್ಕೊಂಡು ಹುರ್ಕೋಬೇಕು. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹುರ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಮೇಲೆ ಸಾಂಬಾರಿಗೆ ಹಾಕಬೇಕು. ನೋಡಿ, ಇಲ್ಲಿ ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಎಷ್ಟು ಅಂದರೆ ಅದು ಘಮ ಎಲ್ಲ ಹಸಿ ಸ್ಮೆಲ್ ಹೋಗ್ಬಿಟ್ಟು ಒಂಥರ ಗೋಲ್ಡನ್ ಬ್ರೌನ್ ಕಲರಿಗೆ ಬರಬೇಕು. ಆ ಥರ ಹುರ್ಕೋಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಈ ಥರ ಹುರ್ಕೋಬೇಕು. ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಒಗ್ಗರಣೆಗೆ ಇಟ್ಕೊಂಡಿರಬೇಕು. ಇದನ್ನು ಮಿಕ್ಸಿ ಮಾಡ್ಕೋಬೇಕಾದ್ರೆ ಒಂದು 2-3 ಸ್ಪೂನು ಹುರುಳಿಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ, ಹುರುಳಿಕಾಳು ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಹುಣಸೆಹಣ್ಣು ಹಾಕ್ಕೊಂಡು ಹುಳಿಗೆ ತಕ್ಕಷ್ಟು ನಮ್ಗೆ ಎಷ್ಟು ಹುಳಿ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಸ್ವಲ್ಪ ತಿನ್ನೋರಾದರೆ ಸ್ವಲ್ಪ ಹುಳಿ ಕಮ್ಮಿ ಹಾಕ್ಕೋಬೇಕು. ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ನ ಸೇರಿಸ್ಕೋಬೇಕು. ಇದು ಹುರುಳಿಕಾಳು ಹೆಸರನ್ನ ಬಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಖಾರನ ಕಲಿಸ್ಕೊಂಡು ಮತ್ತು ಅದಕ್ಕೆ ಸಾಂಬಾರು ಧನಿಯಾ ಪೌಡರ್ನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಅವಾಗೆ ಹಾಕ್ಕೋಬೇಕು, ಇಲ್ಲಾಂದರೆ ಒಗ್ಗರಣೆ ಹಾಕಿದ್ಮೇಲಾದರೂ ಹಾಕ್ಬೋದು. ಈ ಕಡೆ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರಬೇಕು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ನೋಡಿ ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇದರಲ್ಲಿ ಜೀರಿಗೆ ಸ್ಕಿಪ್ ಮಾಡಿದ್ದೀನಿ, ಹಾಕೋದು ಮರೆತುಬಿಟ್ಟಿದ್ದೀನಿ. ನೀವು ಜೀರಿಗೆ ಹಾಕ್ಕೊಂಡ್ರೆ ಓಕೆ, ಆಪ್ಷನಲ್ ಅದು. ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಮರೆತುಬಿಟ್ಟು ಈಗ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನ. ಒಗ್ಗರಣೆ ಆಗಿದೆ. ಇವಾಗ ಮಾಡಿ ಇಟ್ಕೊಂಡಿದ್ವಲ್ಲ ಹುರುಳಿಕಾಳಿಗೆ ಮಸಾಲೆ ಎಲ್ಲ ರುಬ್ಬಿರೋದನ್ನ ಸಾಂಬಾರಿಂದು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಒಗ್ಗರಣೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಬೆಲ್ಲದ ರಸ ಹಾಕಬೇಕು. ಸ್ವಲ್ಪ ಹಾಕಿದ್ರೂ ಸಾಕು. ಸ್ವಲ್ಪ ಅಂದರೆ ಒಂದು ಅರ್ಧ ಲೋಟದಷ್ಟು ಹಾಕಿದ್ರೆ ಸಾಕಾಗುತ್ತೆ. ಸಾಂಬಾರಿಂದೆಲ್ಲ ಕಂಪ್ಲೀಟ್ ಆಯಿತು. ಸಾಂಬಾರನ್ನ ಆ ಕಡೆ ಕುದಿಯೋದಕ್ಕೆ ಇಟ್ಬಿಟ್ಟು ಈ ಕಡೆ ಹುರುಳಿಕಾಳುಗೆ ಈ ಥರ ಸ್ವೀಟಿನ ಕಾಯಲ್ಲಿ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. 3 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. 1.5 ಲೋಟ ನೀರಿಟ್ಟಿದ್ದೀನಿ. ನೀರಿಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗಬೇಕಲ್ಲ, ಪಾಕ ಮಾಡ್ಕೋಬೇಕು. ಪಾಕ ಅಂತ ಏನಿಲ್ಲ, ಕಾಯಲಿಗೆ ಎಷ್ಟು ಬೇಕೋ ಅಷ್ಟು. ಈ ಕಡೆ ನೋಡಿ, ಬಸ್ತಿಟ್ಕೊಂಡಿರೋಂಥ ಹುರುಳಿಕಾಳು ಇಲ್ಲಿದೆ. ಈ ಕಡೆ ಬಸ್ತಿಟ್ಕೊಂಡಿದ್ವಲ್ಲ ಹುರುಳಿಕಾಳನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಫುಲ್ಲು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಅದು ದರಿ ಇದ್ದರೆ ಚೆನ್ನಾಗಿರೋದಿಲ್ಲ, ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ, ಹಾಗಾಗಿ ಚೆನ್ನಾಗಿರೋದಿಲ್ಲ. ನೋಡಿ, ಈ ಥರ ಅದು ಸೇಮ್ ಯಾವ ಥರ ಅಂದರೆ ಬೇಳೆದು ಹೂರಣ ಮಾಡ್ಕೊಳ್ತೀವಲ್ಲ ಅದೇ ಥರನೇ ಆಗುತ್ತೆ, ಅದೇ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ಇವಾಗ ಕಾಯಲ್ಲಿ ಮಾಡ್ಕೊಳ್ಳೋದಕ್ಕೆ 1 ಕಪ್ಪು ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ಮತ್ತು 2 ಏಲಕ್ಕಿ ಮತ್ತು 2 ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ಆದರೂ ತೆಗೆದು ಇದೆಲ್ಲರೂ ಸಿಪ್ಪೆ ತೆಗೆದಾಕ್ತಾರೆ, ಬಟ್ ನಾನು ಬೇಗ ಅಂತೇಳ್ಬಿಟ್ಟು ಹಾಗೆ ಹಾಕ್ಬಿಟ್ಟಿದ್ದೀನಿ. ನೀವು ಸಿಪ್ಪೆ ತೆಗೆದ್ಬಿಟ್ಟೆ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಕಾಯಿಲಿಗೆ ಈಗ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಕಾಯಿಲಿಂದೆಲ್ಲ ಹಾಕ್ಕೊಂಬಿಟ್ಟು ಕಾಯ್ದೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದು ಹಾಕಿ ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ವಲ್ಲ ಕಾಯ್ದು ಬೆಲ್ಲದ ಹಾಲನ್ನು ಮಿಕ್ಸ್ ಮಾಡೋಣ. ಸೋಸ್ಕೋಬೇಕು. ಬೆಲ್ಲದಲ್ಲೆಲ್ಲ ತುಂಬ ಗಲೀಜಿರುತ್ತಲ್ವ, ಹಾಗಾಗಿ ಸೋಸ್ಕೊಂಡ್ರೆ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಇಷ್ಟು ಗಲೀಜಿದೆ ಬೆಲ್ಲ. ಈಗ ಕಾಯಿಲೂ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕಾಯೆಲ್ಲ ಹಾಗೆ ಮಾಡ್ಕೊಂಡು ಸಮೇತನೂ ಕುಡಿಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಥರ ಕಾಯಲ್ಲಿ ಮಾಡ್ಕೊಂಡ್ರೆ. ನೀವು ಒಂದು ಸತಿ ಒಮ್ಮೆ ಟ್ರೈ ಮಾಡಿರಿ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುರುಳಿಕಾಳು ಸಾಂಬಾರು ಮತ್ತು ಹುರುಳಿಕಾಳು